ಪ್ರಾರ್ಥಿಸುವುದಕ್ಕಾಗಿ ದೇವರಿಂದ ನೇಮಿಸಲ್ಪಟ್ಟ ಕ್ರಿಸ್ತನಲ್ಲಿ ಪ್ರಿಯರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ 20ನೆಯ ದಿನಕ್ಕಾಗಿ ಪ್ರಾರ್ಥಿಸಲೆಂದು, ಅದರಲ್ಲೂ ನಮ್ಮ ರಾಜ್ಯದ ಕೊಪ್ಪಳ ಜಿಲ್ಲೆಗಾಗಿಯೂ ಮತ್ತು ದೇಶದ ಪಂಜಾಬ್ ರಾಜ್ಯಕ್ಕಾಗಿಯೂ ಪ್ರಾರ್ಥಿಸಲೆಂದು ಈ ದಿನ ನಮ್ಮೊಂದಿಗೆ ಸಹೋದರಿ ಅರ್ಪಿತಾ ಮೈಸೂರು ಇವರು ನಮ್ಮೊಂದಿಗಿದ್ದಾರೆ. ಸಹೋದರಿ, ತಾವು ನಮ್ಮೊಂದಿಗೆ ಇದ್ದು ನಮ್ಮನ್ನ ಪ್ರಾರ್ಥನೆ ನಡೆಸಿಕೊಡುವುದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ಅವರು ಪ್ರಾರ್ಥಿಸೋದಕ್ಕೆ ಮೊದಲು ನಾವು ದೇವರ ವಾಕ್ಯದಿಂದ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 13-14 ವಚನಗಳು. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 13-14 ವಚನಗಳು. ನಾನು ಆಕಾಶವನ್ನು ಮಳೆಗರೆಯದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳುಹಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ದೇವರು ನಮ್ಮನ್ನು ಪಶ್ಚಾತ್ತಾಪಕ್ಕಾಗಿ ವಾಕ್ಯದಲ್ಲಿ ಕರೀತಿದ್ದಾನೆ. ಈ ಸಮಯದಲ್ಲಿ ಸಹೋದರಿಯವರು ನಮ್ಮನ್ನು ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಸ್ತೋತ್ರ ಮಾಡ್ತೀವಿ ಕರ್ತನೆ. ಸ್ತೋತ್ರ ಏಸಪ್ಪ, ಅತಿಶಯನು ಭಯಂಕರನು ಕರ್ತನೆ ಆದಂಥ ತಂದೆಯೇ ಅಪ್ಪ, ಈ ಸಮಯದಲ್ಲಿ ಸ್ವಾಮಿ ವಿಶೇಷವಾಗಿ ಕರ್ತನೆ ನಾವು ಕೊಪ್ಪಳ ಮತ್ತು ಕರ್ತನೆ ಅಪ್ಪ ಪಂಜಾಬಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ ಈ ಒಂದು ಅಪ್ಪ ಕರ್ತನೆ ಈ ಸಮಯದಲ್ಲಿ ಸ್ವಾಮಿ ಅಲ್ಲಿನ ಜನರನ್ನು ನಾವು ನಿಮ್ಮ ನೆನಪಿಗೆ ತರ್ತಾ ಇದ್ದೇವೆ ಅಪ್ಪ. ಕರ್ತನೆ ಆ ಜನರನ್ನ ಕನಿಕರಕ್ಕೂ ದಯೆಗೂ ಒಳಪಡಿಸುವಂತೆ ಸ್ವಾಮಿ ನಿನ್ನ ಆಶೀರ್ವಾದದಿಂದ ನಡೆಸಲ್ಪಡುವಂತೆ ಆ ಒಂದು ಕರ್ತನೆ ಅಪ್ಪ ಕೊಪ್ಪಳ ಮತ್ತು ಪಂಜಾಬನ್ನು ನಿಮ್ಮ ಹಸ್ತಕ್ಕೆ ನಾವು ಸಮರ್ಪಿಸ್ತಿದ್ದೇವೆ. ವಿಶೇಷವಾಗಿ ಸ್ವಾಮಿ ಅಲ್ಲಿನ ಕರುಣೆಯು ಇಳಿದು ಬರಲಿ ಅಪ್ಪ. ಅಪ್ಪ ಕರ್ತನಿನ ಕನಿಕರ ಇಳಿದು ಬರಲಿ ಸ್ವಾಮಿ. ಆ ಜನರು ನೀತಿಯ ಮಾರ್ಗದಲ್ಲಿ ಸ್ವಾಮಿ ನಿನ್ನ ಹುಡುಕುವಂತೆ ಅಪ್ಪ, ಅವರ ಮನ ಕಣ್ಣುಗಳು ತೆರೆಯಲ್ಪಡುವಂತೆ ಸ್ವಾಮಿ ಆ ಜನರನ್ನು ನಿಮ್ಮ ಕರಗಳಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ ಕರ್ತನೆ. ನೀನು ಅವರ ಮೇಲೆ ನೀನಿಟ್ಟಿರುವಂಥ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ, ನೀನಿಟ್ಟಿರುವಂಥ ಕನಿಕರಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಅಲ್ಲಿರುವಂಥ ಪ್ರತಿ ಜನರನ್ನು ಕೂಡ ಸ್ವಾಮಿ ನೀನು ಕರ್ತನೆ ಅಪ್ಪ, ನೀನು ಕಲ್ವಾರಿ ಶಿಲುಬೆ ಮೇಲೆ ಸುರಿಸಲ್ಪಟ್ಟಂಥ ಒಂದೊಂದು ಹನಿಯ ರಕ್ತವು ಸ್ವಾಮಿ ಅಪ್ಪ ಅವರಿಗಾಗಿ ಕೂಗ್ತಿದೆಯಲ್ಲ ಕರ್ತನೆ. ಅಪ್ಪ ಆ ಜನರನ್ನ ನಿಮ್ಮ ಕರಗಳಿಗೆ ನಿಮ್ಮ ಕಣ್ಣು ಮುಂದೆ ನಾವು ತರ್ತಿದ್ದೇವೆ ಸ್ವಾಮಿ. ಕರ್ತನೆ ಅವರನ್ನು ನೀನು ಸ್ಪರ್ಶಿಸು. ಪವಿತ್ರಾತ್ಮನೆ ಅವರ ಮೇಲೆ ನಿನ್ನ ಕನಿಕರವು ದಯೆಯು ಅಪ್ಪ ಉಪಕಾರವನ್ನು ಸ್ಮರಿಸುವಂತ ಆ ಒಂದು ಮನ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ನಿನ್ನ ನೀತಿಗೆ ಅವರು ಪಾತ್ರರಾಗ್ಲಿ ಅಪ್ಪ, ನಿನ್ನ ಕೃಪೆಗೆ ಪಾತ್ರರಾಗ್ಲಿ ಸ್ವಾಮಿ. ನಿನ್ನಿಂದ ಅವರು ಆಶೀರ್ವಾದವನ್ನು ಹೊಂದುವ ಹಾಗೆ ಕರ್ತನೆ ನೀನು ಅವರನ್ನು ಮುಟ್ಟಿ ಸ್ಪರ್ಶಿಸು ಸ್ವಾಮಿ. ವಿಶೇಷವಾಗಿ ಅಪ್ಪ ಕರ್ತನೆ ಮಳೆಗಾಗಿ ನಾವು ಪ್ರಾರ್ಥಿಸುತ್ತಿರುವಾಗ ಸ್ವಾಮಿ ಆ 2 ಕರ್ತನೆ ಆ ಒಂದು ಕೊಪ್ಪಳ ಮತ್ತು ಸ್ವಾಮಿ ಪಂಜಾಬಿನಲ್ಲಿ ಕರ್ತನೆ ಅಪ್ಪ ನಿನ್ನ ಮಳೆಯು ಸ್ವಾಮಿ ಅಪ್ಪ ಆ ಒಂದು ಪಟ್ಟಣವನ್ನು ಸ್ವಾಮಿ ಸಮೀಪಿಸಲಿ ಸ್ವಾಮಿ. ವಿಶೇಷವಾಗಿ ಕರ್ತನೆ ಅಲ್ಲಿರುವಂಥ ಎಲ್ಲ ಕರ್ತನೆ ಒಂದು ಬೆಳೆಗಳು ಸ್ವಾಮಿ, ವಿಶೇಷವಾಗಿ ಅಲ್ಲ ರೈತರಿಗೆ ಬೇಕಾದಂಥ ಆ ಮಳೆಯು ಸ್ವಾಮಿ ಅಪ್ಪ ತಡೆಯಾಗಿರುವಂಥ ಎಲ್ಲ ತಡೆಗೋಡೆಗಳು ಅಪ್ಪ ಎಲ್ಲವೂ ಕೂಡ ಮನುಷ್ಯನ ಪಾಪವು ಹೆಚ್ಚಾಗಿ ಸ್ವಾಮಿ, ಮನುಷ್ಯನ ಕೃತ್ಯಗಳು ಹೆಚ್ಚಾಗಿ ಅನೇಕ ಆಶೀರ್ವಾದಗಳನ್ನು ತಡೆಯುತ್ತಿರುವಂಥ ಆ ಜಾಗದಲ್ಲಿ ಸ್ವಾಮಿ ಪರಲೋಕದಿಂದ ನೀನು ಸ್ವಾಮಿ ನಿನ್ನ ಮಳೆಯನ್ನು ಸುರಿಸೆಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಸ್ವಾಮಿ. ಅಪ್ಪ ಅಲ್ಲಿ ಎಲ್ಲಿ ಕರ್ತನೆ ಒಂದು ಮಳೆಗೆ ತಡೆಯಾಗಿದೆಯೋ, ಬೆಳೆಗೆ ಕರ್ತನೆ ಉತ್ತಮವಾದ ಬೆಳೆಗೆ ತಡೆ ಇದೆಯೋ ಸ್ವಾಮಿ, ಅದೆಲ್ಲವೂ ಕೂಡ ಕರ್ತನ ನಾಮದ ಮೂಲಕ ನೀಗಲ್ಪಟ್ಟು ಸ್ವಾಮಿ ಅಲ್ಲಿ ಸಮೃದ್ಧಿಯನ್ನು ಕಾಣುವಂತೆ ಅಪ್ಪ ಕರ್ತನೆ ಅವುಗಳನ್ನ ನೀನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನೀನು ಆ ಒಂದು ಕರ್ತನೆ ಜಾಗದಲ್ಲಿ ಅಪ್ಪ ನಿನ್ನ ಕರ್ತನೆ ಮಳೆಯನ್ನು ಸುರಿಸಿ ಅನಾವೃಷ್ಟಿಯೂ ಆಗದೆ ಅತಿವೃಷ್ಟಿಯೂ ಆಗದೆ ಸ್ವಾಮಿ ಎಲ್ಲವೂ ಕೂಡ ಸಮತೋಲನವಾಗಿ ಸ್ವಾಮಿ ನಡೆಯುವಂತೆ, ರೈತರು ಬಿತ್ತಿದ ಬೀಜಕ್ಕೆ ಸ್ವಾಮಿ ಸರಿಯಾದ ಪ್ರತಿಫಲವನ್ನು ಅವರು ಕಾಣುವಂತೆ ಅಪ್ಪ ಅಪ್ಪ ಕರ್ತನೆ ನೀನು ಕಾರ್ಯ ಮಾಡು ಸ್ವಾಮಿ. ನಿನ್ನ ದಯೆಯನ್ನು ಕೇಳಿಕೊಳ್ತಾ ಇದ್ದೇವೆ ಸ್ವಾಮಿ. ಅಪ್ಪ ರೈತರ ಕಣ್ಣೀರನ್ನು ನೀನು ನೋಡು ಸ್ವಾಮಿ. ಅಪ್ಪ ಕರ್ತನೆ ಅವರು ಅಪ್ಪ ಸೋಲವನ್ನ ಮಾಡಿ ಸ್ವಾಮಿ ಅಪ್ಪ ಅವರು ಬೆಳೆಯನ್ನು ಬಿತ್ತುತ್ತಿರುವಾಗ ಆ ಬೆಲೆಗೆ ಸರಿಯಾಗಿ ಕರ್ತನೆ ಬೆಲೆಯನ್ನು ಅವರು ಕೊಂಡುಕೊಳ್ಳದೆ ಫಲ ನಷ್ಟವಾದರೆ ಸ್ವಾಮಿ ಅಪ್ಪ ಅವರು ಸಾಲಗಾರರಾಗಿ ಅನೇಕರು ಸ್ವಾಮಿ ಆತ್ಮಹತ್ಯೆಗೆ ಮುಂದಾಗ್ತಾರಪ್ಪ. ಅಂತ ಕಾರ್ಯಗಳು ಜರಗಲೇಬಾರದು ಸ್ವಾಮಿ. ನಿನ್ನ
ನಿನ್ನ ನಾಮದಲ್ಲಿ ಸ್ವಾಮಿ ಉತ್ತಮವಾದ ಮಳೆಯನ್ನ ಅಪ್ಪ ಕರ್ತನೆ ಕೊಪ್ಪಳ ಮತ್ತು ಪಂಜಾಬಲ್ಲಿ ನಾವು ಅಪ್ಪ ಯೇಸು ನಾಮದಲ್ಲಿ ನಾವು ಘೋಷಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಎಲ್ಲ ಕರೆ ಕಟ್ಟೆಗಳು ಸ್ವಾಮಿ ತುಂಬಲ್ಪಡಲಿ ಸ್ವಾಮಿ. ಬೆಳೆಗೆ ಬೇಕಾದಂತ ಎಲ್ಲ ಉತ್ಪಾದನೆಗೆ ಬೇಕಾದಂತ ಎಲ್ಲ ರೀತಿಯ ಸ್ವಾಮಿ ಅಪ್ಪ ಕರ್ತನೆ ಮಳೆಯು ನೀನು ಸುರಿದಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಸಮತೋಲನವಾಗಿ ಸ್ವಾಮಿ ಬೆಳೆಗೆ ಬೇಕಾದಂತ ಕರೆಯು ಕೆಟ್ಟೆಯು ಸ್ವಾಮಿ ಎಲ್ಲ ರೀತಿಯಲ್ಲಿ ತುಂಬಲ್ಪಡುತ್ತಲ್ಲಪ್ಪ, ಅದಕ್ಕಾಗಿ ಸ್ತೋತ್ರವನ್ನ ಮಾಡ್ತೀವಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅಪ್ಪ ಕರ್ತನೆ ಅಲ್ಲಿ ಆ ಜಿಲ್ಲೆಯಲ್ಲಿ ಸ್ವಾಮಿ ಪ್ರತಿ ಬೆಳೆಗೂ ತಕ್ಕ ಒಂದು ಕರ್ತನೆ ತಕ್ಕವಾದ ಬೆಲೆಯನ್ನು ಅವರು ಕೊಂಡುಕೊಳ್ಳುವಂತೆ, ತಕ್ಕ ಬೆಲೆಯು ಸ್ವಾಮಿ ಅವರಿಗೆ ದೊರಕುವಂತೆ ಅಪ್ಪ ಕರ್ತನೆ ನೀನು ಅವರ ಉತ್ತಮವಾದ ಬೆಲೆಯನ್ನು ಕರ್ತನೆ ಬೆಳೆದು ಸ್ವಾಮಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಯನ್ನ ಸ್ವಾಮಿ ಅವರು ಹೊಂದಿಕೊಳ್ಳುವಂತೆ ಅಪ್ಪ ನೀನು ಕಾರ್ಯವನ್ನ ಮಾಡಿದ್ಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನ ಮಾಡ್ತೇವೆ. ಅಲ್ಲಿರುವಂತೆ ಎಲ್ಲ ದೊಡ್ಡ ಕೈಗಾರಿಕೆ ಆಗಿರ್ಬೋದು, ಸಣ್ಣ ಕೈಗಾರಿಕೆ ಆಗಿರ್ಬೋದು ಸ್ವಾಮಿ ಯೇಸು ನಾಮದ ಆಶೀರ್ವದಿಸ್ತೇವೆ ಕರ್ತನೆ. ಅಪ್ಪ ಕರ್ತನೆ ಅವರ ಕೈ ಕೆಲಸವನ್ನ ನೀನು ಆಶೀರ್ವದಿಸಪ್ಪ. ಅಪ್ಪ ಅವರು ಮಾಡುವಂತ ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಸ್ವಾಮಿ ನಿನ್ನ ಹಸ್ತವು ಚಲಿಸಲಿ ಸ್ವಾಮಿ. ಯಾವ ನಷ್ಟಗಳಾಗದ ಹಾಗೆ ಅಪ್ಪ ಕರ್ತನೆ ನೀನು ಅಪ್ಪ ಅವರ ಜೊತೆಯಲ್ಲಿ ನಡೆಸೆಂಬುದಾಗಿ ನಿನ್ನ ಮುಂದೆ ಕೇಳಿಕೊಳ್ತೇವೆ. ಅಲ್ಲಿರುವಂತ ಸ್ವಾಮಿ ಯಾವುದೇ ಜಾನುವಾರುಗಳಿಗೂ ಸ್ವಾಮಿ ಪಶುಗಳಿಗೂ ಹಸುಗಳಿಗೂ ಯಾವ ತೊಡಕುಗಳಾಗದಂತೆ ಅಪ್ಪ ಈ ಮಳೆಯಿಂದಾಗಿ ಕರ್ತನೆ ಯಾವ ಜಾನುವಾರದಲ್ಲಿಯೂ ರೋಗಗಳು ಕಾಣಿಸಿಕೊಳ್ಳದಂತೆ ಅಪ್ಪ ಯಾವುದೇ ರೀತಿಯಲ್ಲಿ ಅದು ಸಾವನ್ನಪ್ಪದ ಹಾಗೆ ಸ್ವಾಮಿ ಅವುಗಳಿಗೆ ಬೇಕಾದನ್ನ ಎಲ್ಲವನ್ನು ನೀನು ಒದಗಿಸಿ ಕೊಟ್ಟಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅಪ್ಪ ಕರ್ತನೆ ಯಾವುದೇ ರೀತಿಯಾದ ಸಾಂಕ್ರಾಮಿಕ ರೋಗಗಳಾಗಲಿ ಅಂಟು ರೋಗಗಳಾಗಲಿ ಸ್ವಾಮಿ ಅಲ್ಲಿ ಬರದ ಹಾಗೆ ಅಪ್ಪ ನಿನ್ನ ರಕ್ತವನ್ನು ನಾವು ಪ್ರೋಕ್ಷಣೆ ಮಾಡ್ತಿದ್ದೇವೆ ಸ್ವಾಮಿ. ನಿನ್ನ ಹತೋಟಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಯಾವುದೇ ರೀತಿಯಲ್ಲಿ ಅಪ್ಪ ಕರ್ತನೆ ಅಂಟು ರೋಗಗಳು ಅಪ್ಪ ಕರ್ತನೆ ಚಿಕ್ಕವರಿಂದ ವೃದ್ಧರವರೆಗೂ ಯಾವುದೇ ರೀತಿಯಲ್ಲಿ ಸ್ವಾಮಿ ಅಪ್ಪ ಕರ್ತನೆ ಅಂಟು ರೋಗಗಳು ಹರಡಕೂಡದು ಸ್ವಾಮಿ. ಎಲ್ಲ ರೀತಿಯ ಅಂಟು ರೋಗಗಳನ್ನ ತಂದು ಸ್ವಾಮಿ ಅಪ್ಪ ಆ ಒಂದು ಜಿಲ್ಲೆಯನ್ನ ತಾಲೂಕುಗಳನ್ನ ಸ್ವಾಮಿ ಬಾಧಿಸದ ಹಾಗೆ ಅಪ್ಪ ನಿನ್ನ ಪ್ರೊಟೆಕ್ಷನ್ ಅನ್ನ ನಿನ್ನ ರಕ್ತವನ್ನ ಸ್ವಾಮಿ ಪ್ರತಿ ಆ ಜಿಲ್ಲೆಯ ಮೇಲೆ ತಾಲೂಕುಗಳ ಮೇಲೆ ಸ್ವಾಮಿ ನಾವು ಪ್ರೋಕ್ಷಣೆ ಮಾಡ್ತಿದ್ದೀವಿ ಸ್ವಾಮಿ. ನಿನ್ನ ರಕ್ತವು ಅದನ್ನ ಪ್ರೊಟೆಕ್ಷನ್ ಮಾಡಲಿ ಸ್ವಾಮಿ. ಆ ಜನರನ್ನ ಕಾದು ನಡೆಸಲಿ ಸ್ವಾಮಿ. ಅಪ್ಪ ಕರ್ತನೆ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಅಪ್ಪ ಅಲ್ಲಿರುವಂತ ಕರ್ತನೆ ಜನರು ಸ್ವಾಮಿ ಅಪ್ಪ ಕರ್ತನೆ ನಿನ್ನ ಪ್ರೀತಿಗೆ ಪಾತ್ರರಾಗ್ಲಿ ಅಪ್ಪ. ಆ ಜನರು ಸ್ವಾಮಿ ನಿನ್ನ ಕರುಣೆಗೆ ಪಾತ್ರರಾಗ್ಲಿ ಸ್ವಾಮಿ. ಅಪ್ಪ ಆ ಜಾಗದಲ್ಲಿ ನಡೆಯುವಂತ ಎಲ್ಲ ಪಾಪ ಕೃತ್ಯಗಳು ಸ್ವಾಮಿ ನಿನಗೆ ನೋವನ್ನುಂಟು ಮಾಡುವಂತ ಅಪ್ಪ ಕರ್ತನೆ ನಿನ್ನ ಬಾಧಿಸುವಂತ ಸ್ವಾಮಿ ನಿನ್ನ ಹೃದಯವನ್ನ ಕಲಕಿಸುವಂತ ಅಪ್ಪ ಕರ್ತನೆ ಯೌವನಸ್ಥರ ಪಾಪಗಳು ವೃದ್ಧರ ಪಾಪಗಳು ಅಪ್ಪ ಈಗಿನ ದಿನಗಳಲ್ಲಿ ಸ್ವಾಮಿ ಅನೇಕ ಕುಡಿಕತನವು ಡ್ರಗ್ಸ್ ತೆಗೆದುಕೊಳ್ಳೋದು ಅಪ್ಪ ಕರ್ತನೆ ಕೆಟ್ಟ ಚಟಗಳಿಂದ ಸ್ವಾಮಿ ಪಾಪವು ತುಂಬಿ ತುಳುಕ್ತಿದೆಯಲ್ಲ ಸ್ವಾಮಿ. ಅಪ್ಪ ಜನರು ಆ ಕೆಟ್ಟ ನಡತೆಯನ್ನು ಬಿಟ್ಟು ಸ್ವಾಮಿ ಕರ್ತನೆ ಅಪ್ಪ ನಿನ್ನ ಕಡೆಗೆ ತಿರುಗುವಂತೆ ನಿನ್ನ ಕಡೆಗೆ ಸ್ವಾಮಿ ಅವರು ಮನವೊಲಿಸುವಂತೆ ಅಪ್ಪ ಪರಿಶುದ್ಧಾತ್ಮನ ಹತೋಟಿಗೆ ಸ್ವಾಮಿ ಅವರನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಅಪ್ಪ ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಆ ಜನರು ಅವರೆಲ್ಲ ನಿನಗೆ ವಿರುದ್ಧವಾದ ಸ್ವಭಾವಗಳನ್ನ ನಿನಗೆ ವಿರುದ್ಧವಾದ ನಡವಳಿಕೆಗಳನ್ನ ಅಪ್ಪ ಅವರು ಬಿಟ್ಟವರಾಗಿ ಸ್ವಾಮಿ ನೀನೇ ಸತ್ಯವಾದ ದೇವರೆಂಬುದಾಗಿ ಅವರು ಅರಿತುಕೊಳ್ಳುವಂತೆ ಅಪ್ಪ ಅವರು ಅವರ ಮನ ಕಣ್ಣುಗಳು ಸ್ವಾಮಿ ನಿನ್ನನ್ನೇ ಹಾದುಕೊಳ್ಳುವಂತೆ ಸ್ವಾಮಿ ಅವರ ಕಿವಿಗಳು ತೆರೆಯಲ್ಪಡುವಂತೆ ಅವರ ಕಣ್ಣುಗಳು ತೆರೆಯಲ್ಪಡುವಂತೆ ಅಪ್ಪ ಸ್ವಾಮಿ ಅವರ ಅಂತರ್ಯವು ಸ್ವಾಮಿ ನಿನಗಾಗಿ ಹಾತೊರೆಯುವಂತೆ ಅಪ್ಪ ಅವರ ಪಾಪದ ಕೃತ್ಯಗಳು ಸ್ವಾಮಿ ಬಿಟ್ಟು ಬಿಟ್ಟು ಸ್ವಾಮಿ ನಿನ್ನ ಕಡೆಗೆ ಅವರು ಓಡೋಡಿ ಬರುವಂತೆ ನೀನು ಕಾರ್ಯ ಮಾಡು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಮೂಲಕ ಸ್ವಾಮಿ ಅವರ ಮನ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ಅಪ್ಪ ಆ ಒಂದು ರಕ್ಷಣೆಯಲ್ಲಿಯೂ ನಿನ್ನ ಅತಿಯಾದ ಕೃಪೆಯಲ್ಲಿಯೂ ಅವರು ಒಳಗಾಗಲಿ ಸ್ವಾಮಿ. ನಿನ್ನ ಕೃಪೆಯು ಅವರ ಮೇಲೆ ಸುರಿಸಲ್ಪಡಲಿ ಅಪ್ಪ. ಹೇರಳವಾಗಿ ಸ್ವಾಮಿನ ಕೃಪೆಗೆ ಅವರು ಪಾತ್ರರಾಗಲಿ ಅಪ್ಪ. ರಕ್ಷಣೆಯನ್ನ ಕಂಡುಕೊಳ್ಳುವಂತೆ ದೇವರೇ ನೀನೇ ಸತ್ಯವಾದ ಮಾರ್ಗ ಎಂಬುದಾಗಿ ಅವರು ತಿಳಿದುಕೊಳ್ಳುವಂತೆ ಸ್ವಾಮಿ ನೀನು ಅವರನ್ನ ಸಂಧಿಸಿದ್ಯಲ್ಲಪ್ಪ, ನೀನು ಅವರನ್ನ ಮುಟ್ಟಿದ್ಯಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ ಸ್ವಾಮಿ. ಅಲ್ಲಿರುವಂತೆ ಎಲ್ಲ ಅಪ್ಪ ಆಡಳಿತ ವರ್ಗವನ್ನು ಸ್ವಾಮಿ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳ ನಿಮ್ಮ ಕರೆಗೆ ಒಪ್ಪಿಸ್ತೇವೆ. ಎಲ್ಲ ರೈತ ವರ್ಗದವರನ್ನ ಕರೆಗಳಿಗೆ ಒಪ್ಪಿಸ್ತೇವೆ. ಅಲ್ಲಿರುವಂತ ಪ್ರತಿ ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳಿಂದ ಕರಗಳಿಗೆ ಒಪ್ಪಿಸ್ತೇವೆ. ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಹೆಸರಾಗಿ ನಿಮ್ಮ ಕರಗಳಿನವರನ್ನ ಸಮರ್ಪಿಸ್ತಿದ್ದೇವೆ ಸ್ವಾಮಿ. ಅಪ್ಪ ಈ ಒಂದು
ಪ್ರಾರ್ಥನೆಯಲ್ಲಿ ಸ್ವಾಮಿ ನೀನವರನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ. ಆ ಒಂದು ಕರ್ತನೆ ಪಂಜಾಬ್ ಮತ್ತೆ ಸ್ವಾಮಿ ಅಪ್ಪ ಕೊಪ್ಪಳದಲ್ಲಿ ನಿನ್ನ ಆತ್ಮನ ಚಲನೆಯನ್ನ ಸ್ವಾಮಿ, ನಿನ್ನ ಆತ್ಮನು ಸ್ವಾಮಿ ಪ್ರತಿಯೊಬ್ಬರನ್ನ ಸ್ಪರ್ಶಿಸಿ ಸ್ವಾಮಿ, ಪ್ರತಿಯೊಬ್ಬೊಬ್ಬರನ್ನ ಮುಟ್ಟಿ ಸ್ವಾಮಿ, ಕರ್ತನೆ ನಿನ್ನ ಮಂಡಲಿಗೆ ಅವರು ಸೇರಲ್ಪಡ್ತಾರಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ, ಅದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈ ಪ್ರಾರ್ಥನೆ ನೀವು ಆಲಿಸಿದ್ರಲ್ಲಪ್ಪ, ಈ ಪ್ರಾರ್ಥನೆಗೆ ನೀವು ತಕ್ಕ ಉತ್ತರವನ್ನು ನೀವು ಅನುಗ್ರಹಿಸಿದ್ರಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನ, ಅದಕ್ಕಾಗಿ ನಿಮಗೆ ವಂದನೆಯನ್ನ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಯನ್ನ ಕೇಳಿ ಹೊಂದಿದೆ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೆನ್. ದೇವರು ನಮಗೆ ಅತ್ಯಧಿಕವಾಗಿ ಮಳೆನ ಒದಗಿಸಿ ಬರಗಾಲದ ಸಮಸ್ಯೆಯಿಂದ ದೇವರು ನಮ್ಮನ್ನು ತಪ್ಪಿಸುವಂತೆ ದಯಮಾಡಿ ತಾವೆಲ್ಲರೂ ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಮತ್ತು ಸಭೆಯಾಗಿಯೂ ಆಗಾಗ ಸೇರಿ ಹೆಚ್ಚಾಗಿ ದಯಮಾಡಿ ಪ್ರಾರ್ಥಿಸಿರಿ. ಸಹೋದರಿಯವರೇ, ತಾವು ಇದನ್ನು ನಮ್ಮನ್ನು ಪ್ರಾರ್ಥನೆ ವಿಶೇಷವಾಗಿ ನಡೆಸಿದ್ದಕ್ಕಾಗಿ ನಾವು ನಿಮಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ದೇವರು ತಮ್ಮ ಕುಟುಂಬದವನ್ನು ಮತ್ತು ದೇವರು ನಿಮಗೆ ಒದಗಿಸುವ ಎಲ್ಲ ಜವಾಬ್ದಾರಿಗಳಲ್ಲಿ ಕರ್ತನು ತನ್ನ ಹಸ್ತದಿಂದ ನಿಮ್ಮನ್ನು ಉದ್ಧರಿಸಲಿ, ಆಶೀರ್ವದಿಸಲಿ. ವಂದನೆಗಳು.